ನಾನು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೆ. ನಮ್ಮ ಮನೆಗೆ ಹೋದಕ್ಕೆ ಅಲ್ಲೊಂದು ನೈಟ್ ಉಳ್ಕೊಂಡು ನಂತರ ನಮ್ಮ ಅಜ್ಜಿ ಫೋನ್ ಮಾಡಿದೆ, ಬರೋಲ್ಲ ಅಂತ ಅವರೆಲ್ಲದಕ್ಕೆ ಬೇಜಾರು ಮಾಡಿಕೊಂಡ್ರು. ನಮ್ಮ ಅಜ್ಜಿ ಊರು ಎಲ್ಲಿದೆ ಅಂದರೆ ಮಹದೇಶ್ವರ ಬೆಟ್ಟದ ಕೆಳಗಡೆ ಇದೆ. ಮಹದೇಶ್ವರ ಬೆಟ್ಟ ಅಂತ ನಮ್ಮ ಅಜ್ಜಿಗೆ ಜಸ್ಟ್ ನಮ್ಮ ಅಜ್ಜಿ ಇರೋ ಊರಿಗೆ ಈ ಊರು ಬಂದ್ಬಿಟ್ಟು ಮಾಟಳ್ಳಿ ಅಂತ. ಈ ಜಸ್ಟ್ ಮಹದೇಶ್ವರ ಬೆಟ್ಟದಿಂದ ಬಂದ್ಬಿಟ್ಟು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಈಗ ಆಯಿತು. ಅಮ್ಮ ಸಂಜೆ ಏನು ಮಾಡಿದರು ಅಂದರೆ ಫಿಶ್ ಕರಿ ಮಾಡಿ ಮತ್ತು ಮುದ್ದೆ ಮಾಡಿದ್ರು. ಊಟ ಮಾಡಿಕೊಂಡು ನಾನು ಜಸ್ಟ್ ಇವಾಗ ಹೋಗೋಣ ಅಂತ ಊರಿಗೆ ಅಲ್ಲಿ ಒಂದು ಪ್ರಕಾಶ್ ಪಳ್ಳಿ ಅಂತ ಇದೆ, ಅಲ್ಲೊಂದು ನಮ್ಮ ಚರ್ಚಲ್ಲಿ ಸ್ವಲ್ಪ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೆ. ನಮ್ಮ ಅಜ್ಜಿ ಏನಾದ್ರು ಪ್ಯಾಕ್ ಮಾಡ್ತಾಯಿದ್ರು. ನಮ್ಮ ಅಮ್ಮವ್ರೇನೋ ತೊಗೊಂಬ ಅಂತ ಹೇಳಿದ್ಕೆ ಅವರೆಲ್ಲ ಪ್ಯಾಕೇನು ಅಜ್ಜಿ ಮೊಮ್ಮಗಳಿಗೆ ಮಗಳು ಕೊಡಬೇಕು ಅಂತೇನೋ ಪ್ಯಾಕ್ ಮಾಡ್ತಾಯಿದ್ದಾರೆ. ನಾನು ಈಗ ಹೊರಟೆ. ನಮ್ಮ ಅಜ್ಜಿ ನಾನು ಏನಪ್ಪ ಈ ಗಾರ್ಡನ್ ನೋಡಿದೆ. ನಮ್ಮ ಅಜ್ಜಿ ಎಲ್ಲ ತುಂಬ ಇಲ್ಲೇ ತರಕಾರಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಲೈಕ್ ಮನೆಗೆ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬೆಳ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಈಗ ನಾವು ಟೌನಲ್ಲಿ ಈಗ ನಮ್ಮದು ಟೆರೇಸ್ ಗಾರ್ಡನ್ ಅಲ್ವಾ, ನಮ್ಮ ಅಜ್ಜಿದು ಬ್ಯಾಕ್ಯಾರ್ಡ್ ಗಾರ್ಡನ್ನು. ಅದೇ ರೀತಿ ಹೀರೆಕಾಯಿ, ಆಲ್ಮೋಸ್ಟ್ ಹಾಗಲಕಾಯಿ ಎಲ್ಲ ಇಲ್ಲೇ ಬೆಳೆದಿದ್ದಾರೆ. ನಾನು ನೋಡಿದೆ ನಮ್ಮ ಮನೆಗೆ ಏನೇನು ಬೇಕು ಅವಶ್ಯಕತೆ ಇರೋದೆಲ್ಲ ಬೆಳ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಅದಂತೂ ಖುಷಿ ಆಯಿತು. ಈಗ ಮತ್ತೆ ಹೊರಡಬೇಕು. ಈಗ ಜಸ್ಟ್ ಇವಾಗ ಇಡ್ಲಿ ತಿಂದ್ಬಿಟ್ಟು ಇವಾಗ ಹೊರಡ್ಬೇಕು. ನಮ್ಮ ಅಜ್ಜಿ ಎಲ್ಲ ಏನೇನು ಪ್ಯಾಕ್ ಮಾಡ್ತಾಯಿದ್ದಾರೆ. ಕಜ್ಜಿಕಾಯಿ ಮಾಡಿದರು, ಕಜ್ಜಿಕಾಯಿ ತಿಂದೆ, ಚೆನ್ನಾಗಿ ಮಾಡಿದರು. ಈಗ ಏನೇನು ಪ್ಯಾಕ್ ಮಾಡ್ತಾಯಿದ್ದಾರೆ. ಪ್ಯಾಕ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ಎಲ್ಲ. ಇನ್ನೊಂದು 5 ನಿಮಿಷ ಹೊರಡಬೇಕು. ಹೊರಡ ನಂತರ ನಾಳೆಯಿಂದ ಮತ್ತೆ ಮಂಡೇ ಬೆಂಗಳೂರಿಗೆ ಹೋಗ್ಬೇಕು. ನನಗೂ ಕ್ಲಾಸ್ ಇದೆ. ಈ ಮಾಟಳ್ಳಿ ಬಗ್ಗೆ ನಿಮ್ಗೊಂದು ವಿಶೇಷವಾದ ಮಾಹಿತಿ ಇದೆ, ನಾನು ಹೇಳ್ತೀನಿ. ನಿಮ್ಗೆ ಯಾವಾಗಾರೆ ಒಂದು ಟೈಮ್ ಸಿಕ್ಕಾಗ ಒಂದು ಎಪಿಸೋಡ್ ಮಾಡಿ ಮಾಟಳ್ಳಿ ಬಗ್ಗೆ ಒಂದು ಮಾಹಿತಿ ಇದೆ, ಅದು ಖಂಡಿತ ನಾನು ನೆಕ್ಸ್ಟ್ ಎಪಿಸೋಡ್ ಜೊತೆ ನಿಮಗೆ ಆ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಅಜ್ಜಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಮಾಡ್ತಾ ಇದ್ದಾರೆ ಅಜ್ಜಿ ಎಲ್ಲ. ಮಗಳಿಗೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿದ್ದಾರೆ ಎಲ್ಲ. ಓಕೆ. ನಮ್ಮ ಅಜ್ಜಿ ಹೀರೆಕಾಯಿ ತೊಗೊಂಡೋಗಿ ಕಿತ್ಕೊಂಡೋಗಿ ಅಂತ ಹೇಳಿದ್ರು ಮನೆಗೆ. ಅದಕ್ಕೆ ನಾನು ಹೀರೆಕಾಯಿ ಕೇಳ್ತಾ ಇದ್ದೀನಿ. ನಾನು ಹೇಳಿ ನಮ್ಮ ಅಜ್ಜಿ ಬೇಜಾನ್ ತರಕಾರಿ ಹಾಕಿದ್ದಾರೆ. ಹೀರೆಕಾಯಿ, ಪಡ್ಡುಕಾಯಿ, ಸೌರೆಕಾಯಿ. ಹೌದು, ನಮ್ಮ ತೋಟ ಇದನ್ನೇನೋ ಬ್ಯಾಕ್ಯಾರ್ಡ್ ಎಲ್ಲ ಇದೆ. ಒಂದು ಹೀರೆಕಾಯಿ ಮುರಿದು ಅಲ್ಲಿ ಒಂದು kg ಅಷ್ಟು ಹೀರೆಕಾಯಿ ಇದೆ. ಮುರ್ಕೊಂಡು ತೊಗೊಂಡೋಗೋಣ ಅಂತ ಹೀರೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ಏನಪ್ಪ ಹಾಗಲಕಾಯಿ ಇತ್ತು, ಹಾಗಲಕಾಯಿನ ನಾನು ಸಂಜೆನೇ ಪಲ್ಯ ಮಾಡಿಸ್ಕೊಬಿಟ್ಟೆ. ಮುರಿಯ ಅಯ್ಯೋ. ಹಾಂ, ಕುಡ್ಲು ಬೇಕು, ಕುಡ್ಲು ಕೈ ಇಲ್ಲಿ ಹೊರಟು. ಈಗ ಟೈಮ್ ಆಯಿತು. ಸಪೋಸ್ ಈಗ ಅಂದರೆ ಇವಾಗ ಬಿಟ್ಟರೆ 1 hour ಆಗುತ್ತೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಎಲ್ಲ ರೆಡಿಯಾಗಿದ್ದೀವಿ. ಜಸ್ಟ್ ಈಗೆಲ್ಲ ಹೆಲ್ಮೆಟ್ ಎಲ್ಲ ತೊಗೊಂಡು ರೆಡಿಯಾಗಿ ಹೊರಟು ತೊಗೊಂಡೆಲ್ಲನೂ ಬಾರ ಚಡ್ಡಿಲ್ಲೇ. ನಿನ್ನೆ ಪ್ಯಾಂಟಲ್ಲಿ ನಿನ್ನ ಪ್ಯಾಂಟ್ ಹಾಕೊಂಡು ಯಾರು ನೋಡೋದು? ನಿನ್ನ ಚಡ್ಡಿಲಿ ಬಂದ್ರು ಆಗುತ್ತಂತ. சரிம்மா போயிட்டு வரோம். போட்டுக்கிறோம். എന്തിൽ കൊണ്ടു തന്നിട്ട് വന്നേ? ഇല്ല, ഊണ് തന്നിട്ട് വന്നേ. ಕವರ್ ಮಾಡ್ಬೇಕಾ? இந்த பையனுக்கு போட்டா பிடிக்கிறது. சரிம்மா போயிட்டு வரோம். ಅಲ್ಲ ಆಫ್ ಮಾಡೋಕೆ